ಮೃತ ಭಾಗ್ಯಶ್ರೀ ಕುಟುಂಬಕ್ಕೆ ಭೇಟಿ ನೀಡಿದ ಸಚಿವ ಖಂಡ್ರೆ. ಮೃತ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವ ಖಂಡ್ರೆ ಮತ್ತು ಹೆಚ್ಚಿನ ಪರಿಹಾರವನ್ನು ಒದಗಿಸುವ ಭರವಸೆ ನೀಡಿದ್ದಾರೆ. ಇವರು ಸರ್ ಇಬ್ಬರು ಎರಡು ಮಕ್ಕಳು ಸರ್. ಅವರು ಇಬ್ಬರು ಮಕ್ಕಳ ಒಟ್ಟಿಗೆ ಮೂಗರ ಬಹಳ ಅನ್ಯಾಯ ಆಯ್ತಪ್ಪ. ನಮ್ಗೆಲ್ಲ ಬಹಳ ದುಃಖ ಆಗಿದೆ. ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಕೊಡಿಸ್ತೀವಿ. ಮಾಡ್ಯಾರ ಈಗಾಗಲೇ ಅವರಿಗೆಲ್ಲ ಬಂಧಿಸಿದ್ದಾರೆ. ಅವರಿಗೆ ಬಂಧಿಸಿ ಜೈಲ್ನಾಗ ಇಕ್ಕ್ಯಾರ. ಆಯ್ತಾ, 3 ತಿಂಗಳು 6 ತಿಂಗಳಲ್ಲೇ ಟ್ರಯಲ್ ಮಾಡಿಸ್ತೀವಿ, ವಿಚಾರಣೆ ಮಾಡಿಸ್ತೀವಿ. ವಿಚಾರಣೆ ಮಾಡಿ ಯಾರು ಈ ಅಪರಾಧ ಮಾಡಿದ್ದಾರೆ, ಈ ಘೋರ ಅಪರಾಧ ಮಾಡಿದಂಥದ್ದು ಅವರಿಗೆ ಗಲ್ಲಿಗೇರಿಸುವಂತ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅರ್ಥ ಆಯ್ತಾ? ನಿಮಗ್ ನ್ಯಾಯ ಸಿಗ್ತದ. ಮಗ ಓದ್ತಾನ, ಸ್ಕೂಲಿಗೆ ಹೋಗ್ತೀಯಾ? ಕನ್ನಡ ಬರುತ್ತಾ? ಮನೆ ಕನ್ನಡ ಮಾತಾಡ್ತೀರಿ? ಏನ್ ಮಾತಾಡ್ತೀರಿ? ತೆಲುಗುನ? ಮಗ ಶಾಲೆಗೆ ಹೋಗ್ತಾನ ಇಲ್ಲ? ಯಾವ ಕ್ಲಾಸಿಗೆ ಓದ್ತೀಯಾ? 5ನೇ. ನೀ ಯಾವ ಕ್ಲಾಸಿಗೆ ಓದ್ತೀಯಾ? 10th ಇದ್ದಿ. ಓದು ಚೆನ್ನಾಗಿ. ನಿನ್ ಮಗನಿಗೆ ಓದಿಸಿ ಏನೋ ನೌಕರಿ ಕೊಡಿಸ್ತೀವಿ, ತಿಳಿತಾ? ನೀನು ಮನೆ ವಿನೆಯನ್ನ ಕಟ್ಸ್ಕೊಡ್ತೀವಪ್ಪ. ಆರ್ಥಿಕವಾಗಿ ನಿಮ್ಗೆ ಒಂದು 5,000 ಸಾವಿರ ರೂಪಾಯಿ ತಿಂಗಳಿಗೆ ಪೆನ್ಷನ್ ಬರಂಗೂ ಮಾಡ್ತೀವಿ. ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಹಸ್ತೇನೆ. ಸಿಂಧು, ಅವನು ಯಾರು ಎಷ್ಟು ಅಫ್ಸರ್ ಬಂದಿದ್ದಾನೆ? ಎಲ್ಲಿದ್ದಾನೆ? ನಿನ್ನೆ ಮೊನ್ನೆ ಬಂದು ಭೇಟಿ ಕೊಟ್ಟಿರಲಿ. ಇವರಿಗೆ ಪರಿಹಾರ ಕೊಡ್ಬೇಕಲ್ಲಪ್ಪ. ಯಾವಾಗ ತಗೊಂಡ್ಬರ್ಬೇಕಾಗಿತ್ತು? ನಾ ಭೇಟಿ ಕೊಡ್ತೀನಿ ಅಂತ ಗೊತ್ತಿಲ್ಲ. FIR ಕಾಪಿ ತಗೋಲಿಕ್ಕಾಗಲ್ಲ ನಿಮ್ಗೆ? ಇಲ್ಲೇ ಪೊಲೀಸ್ ಇಲ್ಲೇ ಅದ, ಅವ್ರ ಹತ್ರ FIR ಏನೋ ಕೋರ್ಟ್ದಿಂದ ತಗೊಂಬದಿರುತ್ತಾ? ನೀ ಕತೆ ಹೇಳ್ಬೇಡ. ಅವಾಗಿಂದ 4 ಲಕ್ಷ ಕೊಡ್ಬೇಕಂತಿದೆಯಲ್ಲ, ಯಾಕೆ ಕೊಟ್ಟಿಲ್ಲ ನೀನು? ಇವತ್ತು ಸಾಯಂಕಾಲ ತಂದು ಕೊಡಿ ಚೆಕ್. ಅರ್ಥ ಆಯ್ತಾ? ನಮ್ಮ ಮಗನ ವಿದ್ಯಾಭ್ಯಾಸದ ಮತ್ತು ಅವ್ರಿಗೆ ಪೆನ್ಷನ್ ಏನಿದೆ ಅಲ್ಲ ಅದೆಲ್ಲ ಮಾಡಿ. ನಾ ಹೇಳ್ಬೇಕೇನು ಇವೆಲ್ಲ? ಇವತ್ತು ನಾನು ಹೊಂಟಿದೆ ಅಂದ್ರೆ ಚೆಕ್ ತಗೊಂಡ್ಬರ್ಬೇಕಾಗಿತ್ತು. ನಿಮ್ಗೆ ಹೇಳೋವರೆಗೆ ಗೊತ್ತಾಗೋದಿಲ್ಲ. ಚಿಂತೆ ಮಾಡ್ಬೇಡ್ರಮ್ಮ, ಆಯ್ತಾ?